ಸೆಪ್ಟೆಂಬರ್ 3ನೇ ತಾರೀಕು ಶೂಟಿಂಗ್ ಸಂದರ್ಭದಲ್ಲಿ ನಡೆದಂತಹ ಅವಘಡದಲ್ಲಿ ಗಾಯಗೊಂಡಿದ್ದಂತಹ ಸದ್ಯಕ್ಕೆ ಲೈಟ್ ಬಾಯ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಮನದ ಕಡಲು ಸಿನಿಮಾ ಶೂಟಿಂಗ್ ವೇಳೆ ಅವಘಡ ನಡೆದಿತ್ತು ಸೆಪ್ಟೆಂಬರ್ 3ನೇ ತಾರೀಕು. 30 ಅಡಿ ಎತ್ತರದಿಂದ ಲೈಟ್ ಬಾಯ್ ಬಿದ್ದು ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಮೋಹನ್ ಕುಮಾರ್ ಅನ್ನೋರ ಸಾವಾಗಿದೆ. ಅಡಮಾರ್ನಹಳ್ಳಿಯ ಬಳಿ ನಡೀತಾ ಇದ್ದಂತಹ ಚಿತ್ರೀಕರಣ ಕಳೆದ ಮಂಗಳವಾರ ಸೆಪ್ಟೆಂಬರ್ 3ನೇ ತಾರೀಕು ಸಂಜೆ ಈ ಅವಘಡ ಆಗಿತ್ತು. 30 ಅಡಿ ಎತ್ತರದಿಂದ ಲೈಟ್ ಬಿಚ್ಚೋ ವೇಳೆ ಆಯಾತಪ್ಪಿ ಕೆಳಕ್ಕೆ ಬಿದ್ದಿದ್ರು. ಮೋಹನ್ ಕುಮಾರ್ ತಲೆಗೆ ಗಂಭೀರವಾಗಿ ಪೆಟ್ಟಾಕಿ ರಕ್ತಸ್ರಾವ ಕೂಡ ಆಗಿತ್ತು. ಕಳೆದ 3 ತಿಂಗಳಿಂದ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸೋ ಪ್ರಯತ್ನ ಆಗಿತ್ತು. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಅವರ ಸಾವಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ನಿರ್ದೇಶಕ ಯೋಗರಾಜ್ ಭಟ್ ಸೇರಿದಂತೆ 4 ವಿರುದ್ಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಈ ರೀತಿ ನಿರ್ಲಕ್ಷ್ಯದ ಕಾರಣಕ್ಕೋಸ್ಕರ ಸಾವನ್ನಪ್ಪುವವರ ಸಂಖ್ಯೆಗೆ ಈಗ ಈ ಲೈಟ್ ಬಾಯ್ ಮೋಹನ್ ಕುಮಾರ್ ಕೂಡ ಸೇರ್ತಾ ಇದ್ದಾರೆ. 4 ಜನರ ವಿರುದ್ಧ ಎಫ್ಐಆರ್ ಆಗಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಇನ್ನು ಶೂಟಿಂಗ್ ಸಂದರ್ಭದಲ್ಲಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿರಲಿಲ್ಲ. 30 ಅಡಿಗೆ ಏಣಿ ಸಹಾಯದಿಂದ ಲೈಟ್ಗಳನ್ನು ಹಾಕೋ ಕೆಲಸವನ್ನ ಲೈಟ್ ಬಾಯ್ ಮೂಲಕ ಮಾಡಿಸಲಾಗಿತ್ತು. ಅದನ್ನ ಕಳಚೋ ಸಂದರ್ಭದಲ್ಲಿ ಆಯಾತಪ್ಪಿ ಲೈಟ್ ಬಿಚ್ಚೋದಕ್ಕೆ ಏಣಿ ಏರಿದಂತಹ ಲೈಟ್ ಮ್ಯಾನ್ ಮೋಹನ್ ಕುಮಾರ್ ಬಿದ್ದಿದ್ರು. 30 ಅಡಿಯಿಂದ ಕೆಳಕ್ಕೆ ಬಿದ್ದ ಪರಿಣಾಮ ಅವರ ತಲೆಗೆ ತೀವ್ರ ಪೆಟ್ಟಾಗಿತ್ತು. ತಕ್ಷಣ ಅವರನ್ನ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.